ಉಪಾಧ್ಯಕ್ಷ ಚುನಾವಣೆಯ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಎಲ್ಲ ಸದಸ್ಯರು ಸಹ ಸಮತ್ವವಾಗಿ ಒಪ್ಪಿಕೊಂಡು ನನ್ನ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ಅವರೆಲ್ಲರಿಗೂ ನಾನು ಈ ಮೂಲಕ ಚಿರಋಣಿಯಾಗಿರ್ತೇನೆ. ಏನು ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ಒಂದು ಯಾವುದೇ ಒಂದು ತಾರತಮ್ಯ ಇಲ್ಲದೆ ಪಕ್ಷ ವಿರೋಧವಾಗಿ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿರೋದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ಸದಸ್ಯರುಗಳು ನನ್ನನ್ನು ಆಯ್ಕೆ ಮಾಡಿರ್ತಾರೆ. ಅವರಿಗೆ ಈ ಮೂಲಕ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಈ ಒಂದು ಪಂಚಾಯಿತಿಯಲ್ಲಿ ಅಭಿವೃದ್ಧಿಯಾಗಿ ಎಲ್ಲ ಸದಸ್ಯಗಳನ್ನು ಒಟ್ಟುಗೂಡಿಸ್ಕೊಂಡು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇನೆ ಅಂತ ಈ ಕ್ಷಣದಲ್ಲಿ ಹೇಳ್ತೇನೆ. ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಮಂಜುನಾಥ್ ರಂಗಾಪುರ ಅವರನ್ನು ಅವಿರೋಧವಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಮುಖಂಡರುಗಳು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಸಮೇತ ಸಾಮರ್ಥ್ಯದಿಂದ ಅವನು ಉಪಾಧ್ಯಕ್ಷ ಮಾಡಲು ಸಹಕಾರ ನೀಡಿದರು. ಅವ್ರಿಗೂ ಸಮೇತ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತಾ, ಇನ್ನು ಮುಂದೆ ಎಲ್ಲ ಒಟ್ಟಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಾನು ಅವ್ರಿಗೆ ಸಲಹೆ ಕೊಡ್ತಾ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವ್ರಿಗೆ ಶುಭ ಕೋರ್ತೀನಿ. ಈ ದಿನ ಗ್ರಾಮ ಪಂಚಾಯತಿ ಬರ್ಗೂರು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಮಂಜುನಾಥ್ ಅವರು ಆಗಿದ್ದಾರೆ. ಎಲ್ಲ ಸರ್ವಪಕ್ಷರು ಸೇರಿ ಅವ್ರನ್ನ ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ದಂಗೆ ಅವ್ರನ್ನ ಉಪಾಧ್ಯಕ್ಷ ಮಾಡಿದ್ದೀವಿ. ಹಾಗಾಗಿ ಅವ್ರಿಗೆ ಅಭಿನಂದನೆ ಹೇಳುತ್ತೇವೆ. ಉಪಾಧ್ಯಕ್ಷ ಸ್ಥಾನ ಖಾಲಿ ಇದ್ದಂಥ ಸ್ಥಾನಕ್ಕೆ ಇದೇ ರಂಗಾಪುರ ವಾರ್ಡ್ನ ಮಂಜುನಾಥನವರನ್ನು ಸರ್ವ ಸದಸ್ಯರು ಪಕ್ಷಾತೀತವಾಗಿ ಒಪ್ಪಿಕೊಂಡು ಇವತ್ತು ನೂತನವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸಿ ಒಟ್ಟು ಸದಸ್ಯರೆಲ್ಲರೂ ಸೇರಿ ಎಲ್ಲ ಪಾರ್ಟಿನ ಸರ್ವ ಸದಸ್ಯರಿಂದ ಪಕ್ಷಾತೀತವಾಗಿ ಇವತ್ತು ಆಯ್ಕೆ ಮಾಡಿರೋದ್ರಿಂದ, ಪಕ್ಷಾತೀತವಾಗಿ ಅವರು ಇರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಇದೀವಿ ಅನ್ನೋ ಒಂದು ಇದನ್ನ ನಿದರ್ಶನವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಸದಸ್ಯರು ಒಟ್ಟುಗೂಡಿ ಮುಂದಿನ ಕೆಲಸಗಳಿಗೆ ನಾವು ಅನುವು ಮಾಡಿಕೊಡ್ತಾ ಬೇರೆ ಇಲ್ಲಿ ಈ ಭಾಗದ ರೈತಾಪಿ ವರ್ಗ ಜನಕ್ಕೆ ಮುಂದಿನ ಒಳ್ಳೆ ಸಲಹೆ ಕೊಟ್ಕೊಂಡು ಆ ಕಾರ್ಯಕ್ರಮಗಳು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಈಗಿನ ನೂತನ ಉಪಾಧ್ಯಕ್ಷರು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟು ನೆಕ್ಸ್ಟ್ ಅಲ್ಲಿನ ಕಾರ್ಯಕ್ರಮಗಳು ಏನಿದಾವೆ, ಏನು ಮಾಡ್ಬೋದು ಈ ಹಳ್ಳಿಗೆ ಅನ್ನೋದನ್ನ ತೀರ್ಮಾನ ಮಾಡಿ ಈ ಗಮನಕ್ಕೆ ತಂದು ಸದಸ್ಯರ ಗಮನಕ್ಕೆ ತಂದು ಅದನ್ನ ಸಾಂಗವಾಗಿ ಮಾಡಿಕೊಡ್ತಾರಂತ ನಂಬಿ ಅವ್ರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಆ ಸದಸ್ಯತ್ವಕ್ಕೆ ಅವರೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಗೌರವ ಕೊಡ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.